ಸಿಲ್ಕ್ಸ್ ಅಂಡ್ ಸ್ಯಾರೀಸ್. ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ಈಸಿಯಾಗಿ ಸ್ಯಾರಿನ ಹೇಗೆ ಡ್ರೈಪ್ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಇವತ್ತು ಸ್ಯಾರಿನ ಹೇಗೆ ಡ್ರೈಪ್ ಮಾಡ್ಕೊಳ್ಳೋದು ಇದು ಬಂದು ಬಿಗ್ನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇವತ್ತು ನಾವೇನೋ ಸ್ಯಾರಿ ಡ್ರೈಪಿಂಗ್ ವಿಡಿಯೋನ ನಾವು ತೋರಿಸ್ತಾ ಇದ್ದೀವಿ. ಕಂಪ್ಲೀಟ್ ವಿಡಿಯೋನ ಮಾಡೆಲ್ ಡ್ರೈಪ್ ಮಾಡ್ಕೊಂಡು ನಿಮಗೆ ತೋರಿಸ್ತಾರೆ. ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಸ್ಯಾರಿ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ನಾವಿವತ್ತು ಮೈಸೂರು ಸಿಲ್ಕ್ ಸ್ಯಾರಿನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಗ್ರೀನ್ ಕಲರ್ ಸ್ಯಾರಿ. ಇದನ್ನ ನಮ್ಮ ಮಾಡೆಲ್ ಏನು ವೇರ್ ಮಾಡಿ ತೋರಿಸ್ತಾರೆ ನಿಮಗೆ. ಕಂಪ್ಲೀಟ್ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ವಾಚ್ ಮಾಡಿ. ಸ್ಯಾರಿನ ಹೇಗೆ ಡ್ರೈಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಹೋಗ್ತೀವಿ. ಬನ್ನಿ ನೋಡೋಣ ಹೇಗೆ ಸ್ಯಾರಿನ ಡ್ರೈಪ್ ಮಾಡ್ಕೊಳ್ಳೋದು ಅಂತ. ಫಸ್ಟ್ ನೀವು ಸ್ಯಾರಿನ ಈ ಥರ ಎಂಡಿಂಗ್ ತೊಗೊಂಡು ಒಂದು ರೌಂಡ್ ನೀವು ಸುತ್ಕೋಬೇಕಾಗತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಸ್ಯಾರಿ ಎಂಡಿಂಗ್ನ ತಗೊಳ್ಳಿ. ಸೊ ಸ್ಯಾರಿ ಎಂಡಿಂಗ್ನ ತೊಗೊಂಡು ಈ ಥರ ಇಟ್ಕೊಂಡು ಸ್ಯಾರಿ ಪೆಟಿಕೋಟ್ ಫುಲ್ ಒಂದು ರೌಂಡ್ ಸುತ್ಕೊಳ್ಳಿ ನೀವು. ಫಸ್ಟ್ ಬೇಸಿಕ್ ಸ್ಟೆಪ್ ಇದು, ಓಕೆನಾ. ಇದು ನೀಟಾಗಿ ನೀವು ಸಿಗಿಸ್ಕೊಂಡ್ರೆ ಸ್ಯಾರಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಅನ್ಕಂಫರ್ಟಬಲ್ ಕೂಡ ಆಗೋದಿಲ್ಲ, ಓಕೆನಾ. ಈಗ ಸ್ಯಾರಿ ಕಂಪ್ಲೀಟ್ ಒಂದು ರೌಂಡ್ ಸುತ್ಕೊಳ್ಳಿ. ಇವಾಗ ಒಂದು ರೌಂಡ್ ಸುತ್ಕೊಂಡ್ಮೇಲೆ ನಿಮಗೆ ಹಾಕ್ಕೊಳ್ತಾ ಇದು ನಿಮಗೆ ಈಸಿ ಅನಿಸುತ್ತೆ. ಈ ಥರ ಒಂದು ರೌಂಡ್ ಎತ್ಕೊಂಡು ಸೊ ಹಿಂದೆ ಬಿದ್ದರೆ ನಿಮಗೆ ಒಂಥರ ಸೀರೆ ಹೆಂಗಪ್ಪ ಇದು ಉಟ್ಕೊಳ್ಳೋದು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಥರ ಎಲ್ಲ ಫುಲ್ ಸೀರೆನ ಮುಂದಕ್ಕೆ ಎತ್ಕೊಂಬಿಡಿ. ಫಸ್ಟು ಮುಂದಕ್ಕೆ ಎತ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ತೊಗೊಳ್ಳಿ. ಸೆಕೆಂಡ್ ರೌಂಡ್ ತೊಗೊಂಡು ಇಲ್ಲಿ ಸ್ವಲ್ಪ ಹಿಂಗೆ ಸಿಗಿಸ್ಕೊಳ್ಳಿ. ಈ ಥರ ಸಿಗಿಸ್ಕೊಂಡ್ಮೇಲೆ ಸುಮ್ಮನೆ ಬ್ಲೈಂಡಾಗಿ ಈ ಥರ ಸೆರಗನ್ನ ಈ ಥರ ಹಿಂಗೆ ಮಾಡಿಕೊಂಡು ನಿಮ್ಮ ಹೆಗ್ಲು ಮೇಲೆ ಹಾಕ್ಕೊಳ್ಳಿ. ಹೆಗ್ಲು ಮೇಲೆ ಹಾಕ್ಕೊಂಡ್ರೆ ನಿಮಗೆ ನಿಮ್ಗೆ ಯಾವ ಲೆಂತ್ ಬೇಕು ನಿಮ್ಮ ಸೆರಗು ಅದನ್ನು ನೋಡ್ಕೋಬೇಕು. ನಿಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತನ್ನ ನೀವು ಇವಾಗ ನೋಡ್ಕೊಳ್ಳಿ. ನೋಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹೈಟ್ ತಕ್ಕನಾಗಿ. ಸೊ ಈ ಥರ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸೆರಗು ಆಗೋಯ್ತು. ಇವಾಗ ಬಂದು ಪ್ಲೀಟ್ಸ್ನ ರೆಡಿ ಮಾಡ್ಕೊಳ್ಳಿ. ನರ್ಗೆ ಅಂತಾರೆ. ಸೊ ಈ ಪ್ಲೀಟ್ಸ್ನ ಹೇಗಪ್ಪ ಮಾಡ್ಕೊಳ್ಳೋದು ಅಂತ ಅಂದರೆ ನೋಡಿ, ನಿಮ್ಮ ಬೆರಳು ಮೆಜರ್ಮೆಂಟಿಗೆ ಅವ್ರು ಹಾಕೋತಿದ್ದಾರಲ್ಲ, ಸೊ ಆ ಥರ ನೀವು ಮಾಡಿಕೊಂಡ್ರೆ ನಿಮ್ಗೆ ಈಸಿ ಅನಿಸುತ್ತೆ. 1 or 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ, ನಿಮಗೆ ಈಸಿಯಾಗಿ ಬರುತ್ತೆ ಬಿಗಿನರ್ಸ್ ಆದರೆ. ಸೊ ಎಕ್ಸ್ಪರ್ಟ್ ಇರೋರು ಕೆಲವೊಂದು ಟಿಪ್ಸ್ ಇದರಲ್ಲಿ ನಿಮ್ಗೇನು ಹೆಲ್ಪ್ ಆಯಿತು ಅಂತಂದರೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಲಾಸ್ಟ್ ಎಂಡಿಂಗ್ ಏನಿದೆ, ಎಂಡಿಂಗ್ ನರ್ಗೆನ ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ. ಮತ್ತು ಇದನ್ನ ಏನು ಮಾಡಿ ಸ್ವಲ್ಪ ಹಿಂಗೆ ಸಿಗಿಸ್ಕೊಳ್ಳಿ. ನಿಮಗೆ ನರ್ಗೆಗಳ್ನೆಲ್ಲ ಇವಾಗ ಒಂದೇ ಲೆವೆಲ್ಗೆ ಇಟ್ಕೊಳ್ಳಿ. ಒಂದೇ ಲೆವೆಲ್ಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡ್ರೆ ನಿಮಗೆ ಸ್ಯಾರಿನೂ ಅಷ್ಟೇ ಮುಂದೆಯಿಂದ ನೋಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಲಾಸ್ಟ್ ಮತ್ತು ಅದು ಒಳಗಡೆ ಏನು ಕೆಳಗಡೆ ಬಿಟ್ಟಿದ್ವಿ ಅದನ್ನು ಈ ಥರ ಒಳಗಡೆಯಿಂದ ತೊಗೊಂಡು ಈ ಥರ ಸಿಗಿಸ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಒಂದು ಸಲ ಈ ಥರ ಹಿಂಗೆ ಇಟ್ಕೊಳ್ಳಿ. ನೀವು ವೇರ್ ಮಾಡ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ, ಓಕೆನಾ. ಈ ಥರ ಎಲ್ಲ ನೀಟಾಗಿ ಸೆರಗನ್ನ ಇಟ್ಕೊಂಡು ಬೇಕಂದರೆ ಇಲ್ಲಿ ಆಪ್ಷನ್ ಪಿನ್ ಕೂಡ ಹಾಕೋಬೋದು, ಇಲ್ಲ ಮೇಲ್ಗಡೆ ಒಂದು ಪಿನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ಈ ಥರ ಪಿನ್ ಹಾಕ್ಕೊಂಡು ಈ ನರ್ಗೆಯನ್ನು ಸಿಗಿಸ್ಕೊಳ್ಳಿ. ನಿಮಗೆ ಯಾವ ಲೆಂತ್ ಬೇಕೋ ನೋಡಿಕೊಂಡು ಆ ಒಂದು ಲೆಂತ್ಗೆ ನೀವು ನರ್ಗೆನ ಸಿಗಿಸ್ಕೊಂಡ್ಮೇಲೆ ಈ ಕಡೆ ಬಂದಿರುತ್ತಲ್ಲ ಈ ಪಾರ್ಟ್ನ ಕೂಡ ನೀವು ಏನು ಮಾಡಿ ಈ ಥರ ಪೆಟ್ಟಿಕೋಟ್ಗೆ ನೀಟಾಗಿ ಸಿಗಿಸ್ಕೋಬೇಕಾಗತ್ತೆ. ನಾವೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನೀವು ನೋಡ್ತಾ ಒಂದು 2 to 3 ಟೈಮ್ಸ್ ಈ ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಈಸಿ ಅನಿಸುತ್ತೆ, ಓಕೆನಾ. ಸೊ ಇದು ಫಿನಿಶಿಂಗ್ ಆಯಿತು. ನೆಕ್ಸ್ಟ್ ಬಂದು ಸ್ಯಾರಿ ಇವಾಗ ಈ ಥರ ಸಿಗಿಸ್ಕೊಂಡ್ಮೇಲೆ ಇದು ಸಿಂಗಲ್ ಪಿನ್ ಸ್ಯಾರಿ. ಸೊ ಸಿಂಗಲ್ ಪಿನ್ ಹಾಕ್ಕೊಂಡ್ರೆ ನೋಡಿ ಈಗ ಕಾಣುತ್ತೆ. ಈಸಿಯಾಗಿ ಸಿಂಗಲ್ ಪಿನ್ ಮಾಡ್ಕೋಬೋದು ನೀವು. ನೆಕ್ಸ್ಟು ನೋಡಿ ಸಿಂಗಲ್ ಪಿನ್ ಹಾಕ್ಕೊಂಡು ಇವರು ಒಂದು ರೌಂಡ್ ತಿರುಗ್ತಾ ಇದ್ದಾರೆ. ನೋಡಿ ಹೇಗೆ ಬಂದಿದೆ ಅಂತ ಫಿನಿಶಿಂಗು. ನೆಕ್ಸ್ಟು ಸೆರಗು ಕೂಡ ಈಸಿಯಾಗಿ ಹೇಗೆ ಪಿನ್ ಮಾಡ್ಕೊಳ್ಳೋದು ಅಂತ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡ್ಕೊಳ್ಳಿ. ಇವಾಗ ಕೈ ಒಂದು ಮೆಜರ್ಮೆಂಟಿಗೆ ಸೆರಗನ್ನ ಅವರೇ ರೆಡಿ ಮಾಡ್ಕೊತಿದ್ದಾರೆ. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಅಂದರೆ
ನೆಕ್ಸ್ಟು ನಿಮಗೆ ನೋಡಿ, ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ನಿಮಗೆ ಅದನ್ನೇ ಝೂಮ್ ಹಾಕಿ ತೋರಿಸ್ತೀನಿ ಹೇಗೆ ಪಿನ್ ಮಾಡ್ಕೊಳ್ಳೋದು ಅಂತ. ಸೊ ಅಲ್ಲಿ ನೀವು ಇಡೀ ಹಿಂದಿನ ದಿನ ರಾತ್ರಿ ಪಿನ್ ಮಾಡ್ಕೊಳ್ಳೋದು ಆ ಥರ ಸೀನೆಲ್ಲ ಏನೂ ಬೇಕಾಗಿಲ್ಲ. ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಬೆರಳು ಮೆಜರ್ಮೆಂಟಿಗೆ ನೀಟಾಗಿ ಈ ಥರ ಒಂದೊಂದೇ ಲೈನ್ ಕೆಳಗಡೆ ಬೆರಳು ಕೊಡಿ, ಮೇಲ್ಗಡೆ ಒಂದು ಫಿಂಗರ್ ತೊಗೊಂಡು ಸೊ ಈ ಥರ ಮಾಡ್ಕೊಳ್ಳಿ. ನಿಮ್ಮ ಫಿಂಗರ್ ಲೆವೆಲ್ಗೆ ಸೊ ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಸೆರಗನ್ನ ನೀವು ಪಿನ್ ಮಾಡ್ಕೋಬೋದು. ಇದು ತುಂಬ ಈಸಿವೇ. ಎಲ್ಲ ಸ್ಯಾರೀಸ್ಗೂ ಈ ಥರ ಪಿನ್ ಮಾಡ್ಕೊಳ್ಳೋದು ಹೆಲ್ಪ್ ಆಗುತ್ತೆ. ನೋಡಿ, ಬಿಗಿನರ್ಸ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಒಂದಲ್ಲ ಎರಡಲ್ಲ ಸುಮಾರು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಒಂದಲ್ಲ ಒಂದು ವೀಡಿಯೋದಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ಯಾರದೇ ಹೆಲ್ಪ್ ಇಲ್ದಲೆ ಈಸಿಯಾಗಿ ಪಿನ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ. ನೋಡಿ ಅಷ್ಟೇ, ಮುಗೀತು. ನೋಡಿ ಪಿನ್ ಹಾಕ್ಕೊಂಡ್ಮೇಲೆ ಹೇಗೆ ಕಾಣ್ತಿದೆ ಅಂತ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೆಚ್ಚಿನ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಒಂದಲ್ಲ ಒಂದು ವೀಡಿಯೋದಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು. ನೋಡಿ ಹೇಗೆ ಕಾಣ್ತಿದ್ದಾರೆ ಅಂತ. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಉಟ್ಕೊಂಡಿದ್ದಾರೆ. ಇದು ಬಂದು ಬೇಸಿಕ್ ಸ್ಯಾರಿ, ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾವು ವಿಡಿಯೋ ಮಾಡಿರೋದು. ನೀವು ಅಷ್ಟೇ ಇಷ್ಟೇ ಚೆನ್ನಾಗಿ ಉಟ್ಕೋಬೋದು. ಸೊ ಉಟ್ಕೊಳ್ತಾ ಬರುತ್ತೆ ಈ ಸ್ಯಾರಿ. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಸ್ಯಾರಿ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ದಲೇ ವಾಚ್ ಮಾಡಿ ಹೇಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಸೊ ಈ ಸ್ಯಾರಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಹಾಕಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸ್ಯಾರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ ಆಗಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಯಾರ್ಯಾರು ಸ್ಯಾರಿ ಉಟ್ಕೊಳ್ಳೋಕೆ ಬರಲ್ಲ ಅಂತ ನಿಮ್ಮ ಫ್ರೆಂಡಿಗೆ ಇದನ್ನು ಶೇರ್ ಮಾಡಿ. ಅವ್ರು ತುಂಬ ಯೂಸ್ಫುಲ್ ಅನಿಸುತ್ತೆ. ಮತ್ತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಆಫ್ಟರ್ ಡ್ರೈಪಿಂಗ್.